ಎಲ್ಲರಿಗೂ ನಮಸ್ಕಾರ. ಇತ್ತೀಚೆಗೆ ಎಲ್ಲೆಲ್ಲೂ ಒಂದು ಹೊಸ ಟ್ರೆಂಡ್ ಕೇಳಿ ಬರ್ತಾ ಇದೆ. ಅದೇ ಅರಿಶಿನ ಕಾಫಿ. ಹೌದು, ನಾವು ಪ್ರತಿದಿನ ಕುಡಿಯೋ ಕಾಫಿಗೆ ಒಂಚೂರ್ ಅರಿಶಿನ ಹಾಕಿದ್ರೆ ಏನಾಗುತ್ತೆ? ಬನ್ನಿ ಇದರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಈ ಗೋಲ್ಡನ್ ಕಾಫಿ ಅಂತಾರಲ್ಲ, ಇದೆಲ್ಲ ಬರೀ ಹೈಪಾ ಅಥವಾ ಇದ್ರ ಹಿಂದೇನಾದ್ರೂ ಸೈನ್ಸ್ ಇದೆಯಾ? ಬನ್ನಿ ಸಂಶೋಧನೆಗಳು ಏನ್ ಹೇಳ್ತವೆ ಅಂತ ಒಮ್ಮೆ ನೋಡ್ಬಿಡೋಣ. ಓಕೆ, ಈ ಟ್ರೆಂಡ್ ಬಗ್ಗೆ ಅರ್ಥ ಮಾಡ್ಕೊಳ್ಳಕ್ಕೆ ಮೊದಲು ನಾವು ಅದರ ಹೀರೋ ಬಗ್ಗೆ ತಿಳ್ಕೋಬೇಕು. ಬೇರೆ ಯಾವುದೂ ಅಲ್ಲ, ನಿಮ್ಮೆಲ್ಲರ ಅರಿಶಿಣ. ಅರಿಶಿಣಕ್ಕೆ ಇಷ್ಟೆಲ್ಲ ಪವರ್ ಎಲ್ಲಿಂದ ಬರುತ್ತೆ ಅಂದ್ರೆ ಅದರಲ್ಲಿರೋ ಒಂದು ಸೂಪರ್ ಕಾಂಪೌಂಡಿಂದ. ಅದ್ರ ಹೆಸರು ಕರ್ಕ್ಯೂಮಿನ್. ಅರಿಶಿಣದ ಬಹುತೇಕ ಎಲ್ಲ ಹೆಲ್ತ್ ಬೆನಿಫಿಟ್ಗಳಿಗೂ ಇದೇ ಕಾರಣ ಅಂತ ಹೇಳ್ತಾರೆ. ನಮ್ಮ ಇವತ್ತಿನ ಮಾತುಕತೆ ಪೂರ್ತಿ ಇದ್ರ ಬಗ್ಗೆನೇ ಇರುತ್ತೆ. ಹಾಗಾದ್ರೆ ಅರಿಶಿನ ಹಾಕಿದ ಕಾಫಿ ಕುಡಿಯೋದ್ರಿಂದ ಏನೆಲ್ಲ ಒಳ್ಳೇದಾಗುತ್ತೆ, ಸಂಶೋಧನೆಗಳು ಏನ್ ಹೇಳ್ತವೆ ಅಂತ ಒಂದೊಂದಾಗಿ ನೋಡೋಣ ಬನ್ನಿ. ಮೊದಲನೇ ಮತ್ತು ಬಹು ಮುಖ್ಯವಾದ ಬೆನಿಫಿಟ್ ಅಂದ್ರೆ ಇದು ಉರಿಯೂತವನ್ನು ಕಡಿಮೆ ಮಾಡುತ್ತೆ. ನಮ್ಮ ದೇಹದಲ್ಲಿರೋ ಕ್ರಾನಿಕ್ ಇನ್ಫ್ಲಮೇಷನ್ ಅಂದ್ರೆ ದೀರ್ಘಕಾಲದ ಉರಿಯೂತ ಎಷ್ಟೋ ಕಾಯಿಲೆಗಳಿಗೆ ಮೂಲ ಕಾರಣ ಗೊತ್ತಾ? ಇಲ್ಲಿ ಅರಿಶಿನ ಹೇಗೆ ಹೆಲ್ಪ್ ಮಾಡುತ್ತೆ ನೋಡೋಣ. ಸ್ಟಡೀಸ್ ಪ್ರಕಾರ ಕರ್ಕ್ಯೂಮಿನ್ ಆರ್ಥರೈಟಿಸ್ ಅಂದ್ರೆ ಸಂಧಿವಾತ, ಆಮೇಲೆ IBD ಅಂದ್ರೆ ಕರುಳಿನ ಸಮಸ್ಯೆ, ಮತ್ತು ರಕ್ತನಾಳಗಳು ಗಟ್ಟಿಯಾಗೋ ಅಥೆರೋಸ್ಕ್ಲೆರೋಸಿಸ್, ಈ ಥರದ ಕಂಡೀಷನ್ಸ್ಗಳಲ್ಲಿ ಉಂಟಾಗೋ ಉರಿಯೂತವನ್ನು ಕಂಟ್ರೋಲ್ ಮಾಡೋಕೆ ಹೆಲ್ಪ್ ಮಾಡ್ತಂತೆ. ನಂಬರ್ 2, ಹೃದಯದ ಆರೋಗ್ಯ. ಹೌದು, ಇದು ನಮ್ಮ ಹಾರ್ಟ್ ಹೆಲ್ತ್ಗೂ ಒಳ್ಳೆದು. ಅರಿಶಿಣ ಮತ್ತೆ ಕಾಫಿ ಈ ಕಾಂಬಿನೇಷನ್ ಹಾರ್ಟ್ ಪ್ರಾಬ್ಲಮ್ಸ್ ರಿಸ್ಕ್ ಅನ್ನ ಹೇಗೆ ಕಡಿಮೆ ಮಾಡಬಹುದು ಅಂತ ನೋಡೋಣ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಕರ್ಕ್ಯೂಮಿನ್ ನಮ್ಮ ರಕ್ತನಾಳಗಳಲ್ಲಿ ಪ್ಲಾಕ್ ಅಂದ್ರೆ ಕೊಬ್ಬು ಶೇಖರಣೆ ಆಗೋದನ್ನ ತಡೆಯುತ್ತೆ. ಅಷ್ಟೇ ಅಲ್ಲ, ಅರಿಶಿಣ ಮತ್ತು ಮಿತವಾಗಿ ಕಾಫಿ ಕುಡಿಯೋದು ಎರಡೂ ಕೂಡ ಹೃದಯದ ಕಾಯಿಲೆಯಿಂದ ಸಾಯೋ ರಿಸ್ಕನ್ನ ಕಮ್ಮಿ ಮಾಡುತ್ತೆ ಅಂತ ಸಂಶೋಧನೆಗಳು ಹೇಳ್ತವೆ. ಮುಂದಿನ ಬೆನಿಫಿಟ್ ಜೀರ್ಣಕ್ರಿಯೆಗೆ ಸಪೋರ್ಟ್. ಹೌದು, ಡೈಜೆಸ್ಷನ್ ಇಂಪ್ರೂವ್ ಆಗತ್ತೆ. ನಮ್ಮ ಜೀರ್ಣಾಂಗ ವ್ಯವಸ್ಥೆಗೆ ಇದು ಹೇಗೆ ಪಾಸಿಟಿವ್ ಆಗಿ ಎಫೆಕ್ಟ್ ಮಾಡುತ್ತೆ ಅಂತ ನೋಡೋಣ. ಹೊಟ್ಟೆ ಉಬ್ಬರಿಸೋದು, ಗ್ಯಾಸು, ಎದೆ ಉರಿ ಈ ಥರದ ಸಮಸ್ಯೆಗಳನ್ನ ಇದು ಕಡಿಮೆ ಮಾಡಬಹುದು. ಅಷ್ಟೇ ಅಲ್ಲ, IBDಯ ಕೆಲವು ಲಕ್ಷಣಗಳಿಗೂ ಇದು ಒಳ್ಳೆಯದು. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಕರಳಲ್ಲಿರೋ ಒಳ್ಳೆಯ ಬ್ಯಾಕ್ಟೀರಿಯಾಗಳನ್ನ ಬ್ಯಾಲೆನ್ಸ್ ಮಾಡೋಕೆ ಇದು ಹೆಲ್ಪ್ ಮಾಡುತ್ತೆ. ನಂಬರ್ 4, ಬ್ರೈನ್ ಹೆಲ್ತ್ ಬೂಸ್ಟ್. ನಮ್ಮ ಮೆದುಳಿನ ಆರೋಗ್ಯಕ್ಕೂ ಇದು ಸಪೋರ್ಟ್ ಮಾಡುತ್ತೆ. ಇದು ನಮ್ಮ ಡೇ ಟು ಡೇ ಆಕ್ಟಿವಿಟೀಸ್ಗೆ ತುಂಬಾನೇ ಇಂಪಾರ್ಟೆಂಟ್ ಅಲ್ವಾ? ಕಾಫಿ ಕುಡಿದ್ರೆ ಅಲರ್ಟ್ ಆಗಿರ್ತೀವಿ, ಫೋಕಸ್ ಚೆನ್ನಾಗಿರುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತು. ಅದ್ರ ಜೊತೆಗೆ ಕರ್ಕ್ಯೂಮಿನ್ ನಮ್ಮ ಬ್ರೈನ್ನಲ್ಲಿ BDNF ಅನ್ನೋ ಒಂದು ಪ್ರೋಟೀನ್ ಲೆವೆಲ್ ಅನ್ನ ಜಾಸ್ತಿ ಮಾಡುತ್ತಂತೆ. ಈ ಪ್ರೋಟೀನ್ ನಮ್ಮ ನೆನಪಿನ ಶಕ್ತಿ, ಕಲಿಯೋ ಸಾಮರ್ಥ್ಯ ಮತ್ತು ಹೊಸ ಬ್ರೈನ್ ಸೆಲ್ಸ್ ಬೆಳೆಯೋಕೆ ತುಂಬಾನೇ ಮುಖ್ಯ. 5ನೇ ಬೆನಿಫಿಟ್ ಬ್ಲಡ್ ಶುಗರ್ ಕಂಟ್ರೋಲ್. ಹೌದು, ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ನಿಯಂತ್ರಣದಲ್ಲಿಡೋಕೆ ಹೆಲ್ಪ್ ಮಾಡುತ್ತೆ. ಇದರಿಂದ ಡಯಾಬಿಟೀಸ್ ರಿಸ್ಕ್ ಹೇಗೆ ಕಡಿಮೆ ಆಗಬಹುದು ಅಂತ ನೋಡೋಣ. ಫಾಸ್ಟಿಂಗ್ ಬ್ಲಡ್ ಶುಗರ್ ಲೆವೆಲ್ಸ್ ಕಡಿಮೆ ಮಾಡಕ್ಕೆ ಅರಿಶಿನ ಹೆಲ್ಪ್ ಮಾಡುತ್ತೆ. ನಮ್ಮ ದೇಹದ ಸೆಲ್ಸ್ ಸಕ್ಕರೆಯನ್ನ ಇನ್ನೂ ಎಫಿಷಿಯಂಟ್ ಆಗಿ ಬಳಸ್ಕೊಳ್ಳಕ್ಕೆ ಇದು ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲ, ಅದರ ಆಂಟಿ ಇನ್ಫ್ಲಮೇಟರಿ ಗುಣಗಳು ನಮ್ಮ ಪ್ಯಾನ್ಕ್ರಿಯಾಸ್ ಅನ್ನ ಕೂಡ ಪ್ರೊಟೆಕ್ಟ್ ಮಾಡ್ಬೋದು. ಇಷ್ಟೇನಾ ಅನ್ಕೋಬೇಡಿ, ತೂಕ ಕಂಟ್ರೋಲ್ ಮಾಡೋಕೆ ಮತ್ತೆ ಮೂಡ್ ಇಂಪ್ರೂವ್ ಮಾಡೋಕ್ಕೂ ಇದು ಹೆಲ್ಪ್ ಮಾಡ್ಬೋದು ಅಂತ ರಿಸರ್ಚ್ ಇರುತ್ತೆ. ಓಕೆ, ಇಷ್ಟೆಲ್ಲ ಬೆನಿಫಿಟ್ಸ್ ಕೇಳಿದ್ಮೇಲೆ ಹೇಗ್ ಮಾಡೋದು ಇದನ್ನ ಅನ್ನೋ ಪ್ರಶ್ನೆ ಬಂದಿರುತ್ತೆ ಅಲ್ವಾ? ಬನ್ನಿ ಮನೆಯಲ್ಲೇ ಸುಲಭವಾಗಿ ಹೇಗೆ ಮಾಡ್ಕೋಬೋದು ಅಂತ ನೋಡೋಣ. ತುಂಬಾ ಸಿಂಪಲ್. 1 ಕಪ್ ಕಾಫಿ ಮಾಡ್ಕೊಳ್ಳಿ, ಅದಕ್ಕೆ ಅರ್ಧ ಟೀಸ್ಪೂನ್ ಅರಿಶಿನ ಪುಡಿ ಹಾಕಿ, ಆಮೇಲೆ 1/4 ಟೀಸ್ಪೂನ್ ಚಕ್ಕೆ ಪುಡಿ, ಜೊತೆಗೆ 1 ಚಿಟಿಕೆ ಕರಿಮೆಣಸು. ಇದನ್ನ ಮರಿಬೇಡಿ, ಯಾಕಂದ್ರೆ ಕರಿಮೆಣಸು ಅರಿಶಿಣದಲ್ಲಿರೋ ಕರ್ಕ್ಯೂಮಿನ್ ದೇಹಕ್ಕೆ ಸರಿಯಾಗಿ ಸಿಗೋ ಹಾಗೆ ಮಾಡುತ್ತೆ. ಕೊನೆಗೆ ರುಚಿಗೆ ಬೇಕಾದ್ರೆ ಸ್ವಲ್ಪ ಜೇನುತುಪ್ಪ ಅಥವಾ ಬೆಲ್ಲ ಸೇರಿಸ್ಕೊಳ್ಳಿ. ಒಂದು ವೇಳೆ ಗೋಲ್ಡನ್ ಮಿಲ್ಕ್ ಲಾಟೆ ಟ್ರೈ ಮಾಡ್ಬೇಕನ್ಸಿದ್ರೆ ಹೀಗ್ ಮಾಡಿ. ಮೊದಲು 1 ಶಾಟ್ ಎಸ್ಪ್ರೆಸ್ಸೋ ರೆಡಿ ಮಾಡ್ಕೊಳ್ಳಿ. ಆಮೇಲೆ 1 ಕಪ್ ಹಾಲಿಗೆ ಅರಿಶಿಣ, ಚಕ್ಕೆ ಪುಡಿ ಮತ್ತೆ ಕರಿಮೆಣಸು ಹಾಕಿ ಚೆನ್ನಾಗಿ ನೊರೆ ಬರೋ ಹಾಗೆ ಮಾಡ್ಕೊಳ್ಳಿ. ಈಗ 1 ಕಪ್ಗೆ ಎಸ್ಪ್ರೆಸ್ಸೋ ಮತ್ತು ನಿಮ್ಗೆ ಬೇಕಾದಷ್ಟು ಸಿಹಿ ಹಾಕಿ ಅದರ ಮೇಲೆ ಈ ಮಸಾಲೆ ಹಾಲಿನ ನೊರೆಯನ್ನು ಸುರಿರಿ. ಆಯ್ತು, ನಿಮ್ಮ ಲಾಟೆ ರೆಡಿ. ಆದ್ರೆ ಒಂದ್ ನಿಮಿಷ, ಯಾವುದೇ ಹೊಸ ವಿಷಯ ಟ್ರೈ ಮಾಡೋ ಮುಂಚೆ ಅದರ ಇನ್ನೊಂದು ಸೈಡ್ ಕೂಡ ನೋಡ್ಬೇಕು ಅಲ್ವಾ? ಇದರ ರಿಸ್ಕ್ ಮತ್ತು ಸೈಡ್ ಎಫೆಕ್ಟ್ಸ್ ಬಗ್ಗೆನೂ ಮಾತಾಡೋಣ. ನೋಡಿ, ಒಂದ್ ಕಡೆ ಕರ್ಕ್ಯೂಮಿನ್ನಲ್ಲಿ ಆಂಟಿ ಆಕ್ಸಿಡೆಂಟ್ ಮತ್ತು ಆಂಟಿ ಇನ್ಫ್ಲಮೇಟರಿ ಗುಣಗಳಿವೆ. ಇದು ಪ್ಲಸ್ ಪಾಯಿಂಟ್. ಆದ್ರೆ ಇನ್ನೊಂದ್ ಕಡೆ ಇದನ್ನ ಜಾಸ್ತಿ ತಗೊಂಡ್ರೆ ಕೆಲವು ಸಣ್ಣಪುಟ್ಟ ಸೈಡ್ ಎಫೆಕ್ಟ್ಸ್ ಆಗ್ಬೋದು. ಹಾಗೆ ಕೆಲವು ಔಷಧಿಗಳ ಜೊತೆನೂ ಇದು ರಿಯಾಕ್ಟ್ ಮಾಡೋ ಚಾನ್ಸ್ ಇರುತ್ತೆ. ಸಾಮಾನ್ಯವಾಗಿ ಕಾಣಿಸೋ ಸಣ್ಣ ಪುಟ್ಟ ಸೈಡ್ ಎಫೆಕ್ಟ್ಸ್ ಅಂದ್ರೆ ಅತಿಸಾರ, ತಲೆನೋವು,
ವಾಕರಿಕೆ, ಹೊಟ್ಟೆ ನೋವು ಅಥವಾ ಸ್ಕಿನ್ ರ್ಯಾಷಸ್. ಹೌದು, ಹಲ್ಲು ಸ್ವಲ್ಪ ಹಳದಿಯಾಗೋ ಚಾನ್ಸ್ ಕೂಡ ಇದೆ. ಆದ್ರೆ ನೆನ್ಪಿಡಿ, ಇದನ್ನೆಲ್ಲ ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ತಗೊಂಡಾಗ ಮಾತ್ರ ಆಗೋ ಸಾಧ್ಯತೆ ಇರುತ್ತೆ. ಇಲ್ಲಿ ಒಂದು ಮುಖ್ಯವಾದ ಎಚ್ಚರಿಕೆ ಇದೆ. ರಕ್ತ ತೆಳು ಮಾಡೋ ಔಷಧಿ ತಗೊಳ್ತಾ ಇರೋರು ಅಥವಾ ಶುಗರ್ಗೆ ಟ್ಯಾಬ್ಲೆಟ್ಸ್ ತಗೊಳ್ತಾ ಇರೋರು, ಹಾಗೆ ಅರಿಶಿನ ಅಲರ್ಜಿ ಇರೋರು, ಗರ್ಭಿಣಿಯರು ಮತ್ತೆ ಹಾಲುಣಿಸೋ ತಾಯಿಯಂದಿರು ಇವರೆಲ್ಲ ಇದನ್ನ ಶುರು ಮಾಡೋ ಮುಂಚೆ ಖಂಡಿತವಾಗ್ಲೂ ಡಾಕ್ಟರ್ ಸಲಹೆ ಪಡ್ಕೊಳ್ಳೇಬೇಕು. ಇದು ಬಹಳ ಮುಖ್ಯ. ಹಾಗಾದ್ಲೆ ಫೈನಲ್ ಆಗಿ ಏನ್ ಹೇಳ್ಬಹುದು? ಬನ್ನಿ, ಎಲ್ಲವನ್ನೂ ಒಟ್ಟಿಗೆ ನೋಡೋಣ. ನೋಡಿ, ಅರಿಶಿನ ಕಾಫಿ ಖಂಡಿತವಾಗ್ಲೂ ಒಂದು ಒಳ್ಳೆ ಪಾನೀಯ. ಅದರಲ್ಲಿರೋ ಇಂಗ್ರೀಡಿಯೆಂಟ್ಸ್ಗೆ ಸೈಂಟಿಫಿಕ್ ಸಪೋರ್ಟ್ ಇದೆ. ಆದ್ರೆ ಒಂದು ವಿಷಯ ನೆನಪಿಲ್ಲಿರ್ಲಿ, ಇದು ಮ್ಯಾಜಿಕ್ ಡ್ರಿಂಕ್ ಏನಲ್ಲ. ಇದನ್ನ ನಮ್ಮ ಆರೋಗ್ಯಕರ ಜೀವನ ಶೈಲಿಯ ಒಂದು ಭಾಗವಾಗಿ ಅಷ್ಟೇ ನೋಡಬೇಕು. ಸೈನ್ಸ್ ನಮ್ಮ ಹಳೆ ಕಾಲದ ಮನೆಮದ್ದುಗಳನ್ನೇ ಮತ್ತೆ ಹೊಸದಾಗಿ ನೋಡ್ತಾ ಇರೋ ಈ ಟೈಮಲ್ಲಿ ಮುಂದಕ್ಕೆ ನಮ್ಮ ಕಾಫಿ ಕಪ್ಗೆ ಯಾವ ಸೂಪರ್ ಫುಡ್ ಎಂಟ್ರಿ ಕೊಡ್ಬಹುದು ಅಂತ ಯೋಚನೆ ಬರುತ್ತಲ್ವಾ? ಈ ಮಾಹಿತಿ ಎಲ್ಲರಿಗೂ ಉಪಯೋಗ ಆಯ್ತು ಅಂತ ಅನ್ಕೋತೀನಿ. ನಮ್ ಜೊತೆ ಹೀಗೆ ಆರೋಗ್ಯದ ಬಗ್ಗೆ ತಿಳ್ಕೊಳ್ತಾ ಇರಿ. ಈ ರೀತಿಯ ಇನ್ನಷ್ಟು ಹೆಲ್ದಿ ಟಾಪಿಕ್ಸ್ ಬೇಕು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ. ಇಲ್ಲಿವರೆಗೂ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು.